ಬೇಡ ಈಗ ಈಗ ಬಲ್ಲ. ಅದು ಶಕ್ತಿ ಇಲ್ದೇ ಇರೋರ್ಗೆ ಮಾಡಿರೋದು, ಶಕ್ತಿ ಇರೋರ್ಗೆ ಇದು ಕಂಡ. ಚಿಕ್ಕ ಈ ಮಗ ಏನೋ ಕೇಳ್ತಾ ಇದೆ, ಕೇಳ. ನಿಮ್ಗೆ ಅರ್ಥ ಆಗ್ತಿತ್ತು, ನನ್ಗೇನ್ ಅರ್ಥ ಆಯ್ತಿದೆ. ಅದಕ್ಕೆ ಕಳ್ಳ ನನ್ನ ಮಗಳನ್ನ ಅಮೆರಿಕಾಕ್ ಓದ್ಸಕ್ ಕಳ್ಸಿರೋದು. ನನ್ ಮಗ ಬಂದ್ಬಿಡ್ತಲ್ದೆ, ಆಮೇಲೆ ಕೇಳಿ ಹೇಳ್ತೀನಿ ಬಿಡು. ಓ, ನಿಮ್ ಮೈಯಾಗಿಂದ ಏನೋ ವಾಸನೆ ಬರ್ತಾ ಇದೆಯಲ್ಲ, ಏನು ಅಂತ ಕೇಳ್ತಾವಳೆ. ಗಂಧ ಗಂಧ ಮರ, ಮೈಸೂರ್ ಗಂಧ. ಅವನ್ ಬರಕಿಲ್ಲ, ಒಳಗಡೆ ಜನ ಇದ್ದಾನೆ. ಒಡೆಯ ಕೇಳ್ಬೇಡಿ, ಸುಮ್ನೆ ಹತ್ ಕೂತ್ಕೊಳ್ಳಿ. ಮತ್ತೆ ಇಳಿಯ ಕೆಳಗೆ, ಇಳಿಯ. ಯಾಕೆ ಹೇಳಿಬೇಕು? ಆಟೋ ಹತ್ತೋದ್ ಮುಂಚೆ ಬರ್ತಿ ಅಂತ ಕೇಳಕ್ಕೆ ರೋಗಣ. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಮರ್ಯಾದೆ. ಆಟೋ ನಂದು, ಕೇಳ್ತಾನೆ ಹತ್ಬೇಕು. ಬರ್ತೀಯಾ? ಎಲ್ಲಿಗೆ? ಸಿಟಿ ಮಾರ್ಕೆಟ್ಗೆ. ಈ ಮೂಟೆ ನೋಡಿದ್ರೆ ಗೊತ್ತಾಗತ್ತೆ ನೀವು ಅಲ್ಲಿಗೆ ಹೋಗೋರಂತ. ಬರಲ್ಲ. ನಾವ್ ಹೇಳೋ ಜಾಗಕ್ಕೆ ನೀನ್ ಬರಕಿಲ್ಲ ಅಂದ್ಮೇಲೆ ನಿನ್ ಆಟೋ ಇದ್ರೆಷ್ಟು ಹೋದ್ರೆಷ್ಟು? ನಿಮ್ ನಮ್ಮಯ್ಯ ಕಣೆ, ಇಳಿಸಪ್ಪ ಇಳಿಸಿ. ಹಂಗ್ ಬಾ. ನೀವ್ ಹೇಳಿದ ಜಾಗಕ್ಕೆ ಬರ್ತೀನಿ, ಕೂತ್ಕೊಳ್ರಪ್ಪ. ಅಯ್ಯಪ್ಪ, ಬೆಳಗ್ಗೆ ಬೆಳಗ್ಗೆ ಯಾರು ಮುಖ ನೋಡಿದ್ನೋ ನಾನು. ಸ್ವಾಮಿ, ಅಲ್ಲಿಂದ ನಾನು ಒಬ್ನೇ ಬರ್ಬೇಕಲ್ಲ. ಲೇ, ಅದಕ್ಕೆ ಯಾಕ ಭಯ ಪಡ್ಕೋತ್ಯಾ? ಒಂದ್ 4 ಕಾಳ ತುಂಬಾ ಕಳಿಸ್ತೀನಿ, ಕರ್ಕೊಂಬರುವಂತೆ. ನೀನ್ ನಾಳ ಗಂಡಾಳ ಕೇಳು. ಬೇಡ ಸ್ವಾಮಿ, ಮೀಟರ್ ಮೇಲೆ ವರ್ಷ ಹಾಕೊಡಿ ಅಂದೆ ಅಷ್ಟೇ. ಅಷ್ಟೇಯಾ? ಮೇಲ್ ಕೊಡ್ತೀನಿ, ನಡಿಯಣ್ಣ. ನಡಿಲ ಬಿರ್ಬಿರ್ನೆ. ಡ್ರೈವರ್ ಅಣ್ಣ, ಆ ಮೂಟೆಯ ವಸಿ ಗಾಡಿ ಒಳಗಡೆ ಮಾಡಬಾರ್ದಾ? ನಾನ್ ಕೂಲಿ ಅಲ್ಲ, ಡ್ರೈವರು. ನಿಮ್ ಮೂಟೆ ನೀವೇ ತರಕ್ ಆಗಲ್ವಾ? ಮೇಲ್ ಕೊಡ್ತೀನಿ ಅಂತ ಹೇಳಿಲ್ವಾ? ಬೇಗ ತೆಗಿಯೋಣ. ಹೋಗ, ಬೇಗ 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 ತೆಗಿಯೋಣ. ಮೇಲೆ ಕೊಡ್ತಿರೋ ಕೆಳಗೆ ಕೊಡ್ತಿರೋ? ಬೆಳಗ್ಗೆ ಬೆಳಗ್ಗೆ ಎಂತ ಗಿರಾಕಿ ಸಿಕ್ಕಿದೆ. ಇದ್ರಲ್ಲಿ ಏನಿದೆ ಸ್ವಾಮಿ? ಅದ್ರಲ್ಲಿ ಎಲ್ಲ ಐತೆ, ಏಳ್ ಮಾರಿದ್ದೈತೆ ತಾತ. ಓ, ಏಳ್ ಮಾರವ್ರ ನೀವು? ತಗೊಳ್ಳಿ ಸ್ವಾಮಿ. ರೈಟ್ ರೈಟ್. ಸ್ವಾಮಿ, ಇದು ಆಟೋ, ನಿಮ್ ಸಿವಿಲ್ ಬಸ್ ಅಲ್ಲ. ರೈಟ್ ರೈಟ್ ಅನ್ನಕ್ಕೆ. ಬೇಗ ನಡಿಯೋಣ. ನಡಿಲ ನಡಿಲ ನಡೆಯ ನಡಿಲ. ರೇ ಸ್ವಾಮಿ, ಹಳ್ಳಿ ಜನ ಅಂತ ತಾತ್ಸಾರ ಮಾಡ್ಬಿಡಿ. ಈ ಗಾಡಿ ಮಾರೋಗ್ತಾನೆ. ನಮ್ ಮೊಡಿಯವ್ರು ಕೇಳ್ತಾ ಇದಾರೆ ರೇಟ್ ಎಷ್ಟು ಅಂತ. ರೇಟ್ ಎಲ್ಲ ಹೇಳಕ್ಕಾಗಲ್ಲ. ಇವನ್ ನೋಡಿದ್ರೆ ನಮ್ ಮಂಡ್ಯದ ಕಡೆವನ್ ಇದ್ದಂಗ ಅವನೇ ಕಣ್ಣ. ಇವನ್ ಕೈಲಿ ಹೆಂಗ್ ಬಾಯ್ ಬಡಿಸ್ಬೇಕು ಅಂತ ನನ್ಗೆ ಗೊತ್ತು. ತೆಗೆಕಯ ಇದೇನ್ ದನದ ವ್ಯಾಪಾರ ಅಂತ ತಿಳ್ಕೊಂಡಿದ್ಯಾ? ಕಾರು ವ್ಯಾಪಾರ. ಮತ್ 7 ರೇಟ ಅಂದ್ರೆ ಹೇಳಕ್ಕಾಗಲ್ಲ. ಹೇಳಕ್ಕಾಗಿಲ್ವಾ? ಆಗಕ್ಕಿಲ್ಲ. ಒಡೆಯ ತಡಿಯ, ನಿಮ್ ಕೈ ಬಿಡಿ. ಒಂದ್ ನಿಮಿಷ ಸರ್, ರೇಟ್ ಹೇಳಿ, ಇಲ್ಲಾದ್ರೆ ಈ ಕಾರ್ನ ಮಗ್ಚಾಕ್ ಬಿಡ್ತಾರೆ ಇಬ್ರು. ಹೇಳಿ ಸರ್, ರೇಟ್ ಹೇಳಿ. 8 ಲಕ್ಷ. 8 ಲಕ್ಷವಾ? ಅಟೆಯ? ಇದು ಬಾಳೆಹಣ್ಣು ವ್ಯಾಪಾರ ಅಲ್ಲ, ಬೆಲೋನ ಕಾರ್ ವ್ಯಾಪಾರ. ಕಾರ್ ತಗೊಳ ಮುಗ್ಗಳು ನೋಡು. ಬಾರ್ಲಾ ಇಲ್ಲಿ. ಲೇ ಚಿಕ್ಕಯ್ಯ, ನಾವ್ ಯಾರು ಅಂತ ಇದನ್ನ ಹೇಳ್ಕೊಡ್ಲಾ? ಡ್ರೈವರಣ್ಣ, ಆ ಗಾಡಿ ಮೂಟೆ ತತ್ತ. ನಾನಾ ಮೇಲ್ ವಸ್ತು ಕೊಡ್ತೀನಿ ಅಂತ ಹೇಳಿಲ್ವಾ? ತತ್ತ. ಮೇಲೆ ಕೊಡ್ತಿರೋ ಕೆಳಗ್ ಕೊಡ್ತಿರೋ? ಕೂಲಿ ಕೆಲಸ ಮಾಡಿಸ್ತಾ ಇದಾರಲ್ಲಪ್ಪ ಇವರು. ಮೂಟೆ ಬಂದಿರೋ ಮಂಡಿದವನಂದ್ರೆ ಇಷ್ಟ ಕಡಿಯ. ನಾನಾ ಹೇಳಿಲ್ವಾ ಬಿಚ್ಚ? ಇರ್ಲಿ, ಅವನು ಸ್ವಲ್ಪ ಐತೆ, ಚಿಕ್ಕವನು ಇರ್ಲಾ. ಸುರಿ ಸುರಿ ಬಾಯ್ ಮುಚ್ಚುತ್ತಮ್ಮ. ನೋಡು, ಅದ್ರಾಗೆ 10 ಐತೆ. 8 ನೀನ್ ಇಟ್ಕೊಂಡು 2 ಗಂಟೆ ಕಟ್ಟು. ಆಯ್ತಾಯ್ತು ಆಯ್ತು. ಅಲ್ಲ ಗೌಡ್ರೆ, ಈ ಮೂಟೆಲಿ ಏನಿದೆ ಅಂತ ಅಲ್ಲಿ ಕೇಳಿದಾಗ ಎಳ್ಳು ಅಂದ್ರಿ. ಮೂಟೆ ಒಳಗೆ 7 ಮಾರಿದ ದುಡ್ಡು ಐತೆ ಅಂತ ಬಿಡಿಸಿ ಹೇಳೋದಕ್ಕೆ ನಿನಗೆ ರೂಲ್ಸ್ ಐತೆ. ಮುಜಾವಿ ಸುಮ್ಕಿರು. ಹಾಗಾದ್ರೆ ನೆಲ್ ಮಾರಿದ ದುಡ್ಡು? ಅದಾಗ್ಲೇ ಲಾರಿಯಲ್ಲಿ ಹೊಂಟೋಯ್ತು. ನಿಂತ್ಕೊಳ್ಳ. ಅದ್ಯಾಕಲ ಕಾರಣ ಹಿಂಗ್ ಸುತ್ತಾ ಇದ್ಯಾ? ಹೇಳ್ತೀನಿ ತಡೀರಪ್ಪ. ಮೊದಲನೇ ಪೂಜೆ ಸುಬ್ರಹ್ಮಣ್ಯಪ್ಪಂಗೋ ಗಣೇಶಪ್ಪನ್ಗೋ ಅಂತ ತೀರ್ಮಾನ ಮಾಡ್ಬೇಕು ಅಂತ ನಮ್ ಈಶ್ವರಪ್ಪ ಏನ್ ಹೇಳ್ದ, ಯಾರು ಪ್ರಪಂಚನ 3 ಸುತ್ಕೊಂಡು ಮೊದಲು ನಂತಾಕ್ ಬರ್ತಾರೋ ಅವ್ರಿಗೆ ಮೊದಲನೇ ಪೂಜೆ ಅಂದ. ಸರಿ, ನಮ್ ಸುಬ್ರಹ್ಮಣ್ಯಪ್ಪ ಏನ್ ಮಾಡ್ದ? ತಗೊಂಡು ಅಂತದ. ಸರಿ, ನಮ್ ಗಣೇಶಪ್ಪ ಏನ್ ಮಾಡ್ದ? ಅವ್ರ ಅಪ್ಪ ಅಮ್ಮನ್ನ ನಿಲ್ಸಿ
ಅವ್ರನ್ನೇ 3 ಸುತ್ತಬಿಟ್ಟು ಬುದ್ಧಿವಂತ ಅನ್ನಿಸ್ಕೊಂಡ್ಬಿಟ್ಟ. ಅಲ್ಲ ಕಣ್ಲ, ಆ ಪುರಾಣದ ಕತೆಗೂ ನಿನ್ ಕಾರ್ ಸುತ್ತಿದ್ದಕ್ಕೂ ಏನ ಸಂಬಂಧ? ಐತೆ ಐತೆ. ಏನು? ಈ ಕಾರು ಊರೆಲ್ಲ ಸುತ್ಕೊಂಡ್ಬತ್ತೈತಾ? ನಾನ್ ಈ ಕಾರ್ನ 3 ಸಲ ಸುತ್ಕೊಂಡ್ಬಂದ್ಬಿಟ್ರೆ ನಾನೇ ಊರ್ನ ಮೊದ್ಲು ಸುತ್ತದಂಗಲ್ವಾ? ಬುದ್ಧಿವಂತ ಆಗ್ಬಿಟ್ನಲ್ಲ ನಾನು. ಯಾಕೆ ಹಿಂಗ್ ಇಕ್ತಾ ಇದ್ರಿ ನಂಗೆ? ನಿನ್ ಗಣೇಶ ಅಲ್ವಾ, ಅದಕ್ಕೆ. ಈ ನಿನ್ನ ಮೂತಿನ ಸೊಂಡ್ಲು ಮಾಡೋದಕ್ಕೆ. ಅಲ್ಲ ಕಳ್ಳ, ಈ ಜನ್ಮದಾಗ ನಿಂಗ್ ಬುದ್ಧಿ ಬರಕಿಲ್ಲ. ಎದ್ದಂತಂದು ಎಲ್ರು ನನ್ನ ಪೆದ್ದ ಪೆದ್ದ ಅಂತ ಇದ್ದೀರಾ? ನೋಡ್ತಾ ಇರಿ, ನಾನ್ ಎಲ್ರಿಗಿಂತ ಬುದ್ಧಿವಂತ ಅನ್ನಿಸ್ಕೊಳ್ಳಿಲ್ಲ, ನನ್ನ ಹೆಸರನ್ನ ಬದಲು ಮಾಡ್ಕೊಂಡ್ಬಿಡ್ತೀನಿ. ಏನಂತ ಬದಲಾಯಿಸ್ಕೋತಿಯಪ್ಪ? ಗಣೇಶ ಅಂತಾನ? ಚಿಕ್ಕ, ನೀನ್ ಯಾಕ್ಲ ಬಂದೆ? ಅಂಬ್ಲಿನ ಪೂರ್ತಿ ಕುಡ್ದಿದ್ದೀರಾ ಇಲ್ವಾ ಅಂತ ನೋಡೋಕೆ. ಯಾರ್ಲಾ ಕುಡಿತಾರೆ ಇದನ್ನ? ಉಪ್ಪಿಲ್ಲ, ಸಕ್ಕರೆ ಇಲ್ಲ. 2 ನಿಮ್ಮಯಾಗೆ ಪೂರ್ತಿ ಇದೆಯಲ್ಲ, ಅದಕ್ಕೆ 2 ಗ್ಲಾಸ್ ಕುಡ್ದು ಹಾಕ್ಬಿಟ್ಟೆ. ಟೆಂಗ್ ಟೆಂಗ್ ಟೆಂಗ್. ಅಯ್ಯಯ್ಯ, ನನ್ ಮಗ ಒಳ್ಳೆ ಮಗ, ಕೊಡು ಮಗ. ಇನ್ನೊಂದ್ ಗ್ಲಾಸ್ ಕುಡಿದ್ರೆ ಇದು ಕೊಡ್ತ್ಯಾ? ಆಯ್ತು. ಕುಡಿಬಿಟ್ಟ. ತಗೊಳ್ಳಿ. ಇದೆಲ್ಲ ಇದು ಗುಳಿಗೆ ಕೊಡ್ತಿದ್ಯಾ? ಇದನ್ನ ತಿನ್ಬೇಕು ಅಂತಂದ್ರೆ ಅದನ್ನ ನುಂಗ್ಬೇಕು. ಅದಾದ್ಮೇಲೆ ಕೊಡ್ತೀಯಾ? ಕೊಡ್ತೀನಿ. ತಗೊಳ್ಳಿ. ಇದೇನಿಲ್ಲ ಚಿಕ್ಕ, ಯಾವನ್ಲ ಮಾಡಿದ್ದು? ಇವತ್ತಿಗೆಷ್ಟೇಯ? ಆ ಮುದ್ದೆ ಮಗನ ಕೈಯ ಕತ್ತರಿಸಿ ಹಾಕ್ಬಿಡ್ಬೇಕು. ಬಿಡಿಕಿಲ್ಲ. ಪಾಪ ಆ ಮುತ್ಕನ್ ಬಿಡ್ಬಾರ್ರು. ನೋಡು ಚಿಕ್ಕ ಒಡೆಯ, ಯಾರಿಗೂ ತಿಳಿದಂಗೆ ಗುರುವಾರ ಗುರುವಾರ ಎಲ್ಲಿಗೋ ಹೋಗ್ಬತ್ತೀರಂತೆ. ನಾನೆಲ್ಲ ಕೆಂಚ. ನಾ ಯಾವಾಗಲೂ ಹೇಳ್ದೆ ನೀವ್ ಹೋಗೋದು ಚಿಕ್ಕಣ್ಣವ್ರಿಗೆ ಇಡ್ಸಕ್ಕಿಲ್ವಂತೆ. ನಾನ್ ಹೇಳಿಲ್ಲ, ಡ್ರೈವರ್ ಅನ್ನ ಹೇಳಿದ್ದು. ಆಮೇಲೆ ಯಾರಿಗೂ ತಿಳಿದಂಗೆ ಕಾರ್ನ ನೀವೇ ಓಡಿಸ್ಕೊಂಡೈತಿರಂತೆ. ನಾನ್ ಹೇಳಿಲ್ಲ, ಈ ಗುಮಾಸ್ತನೇ ಹೇಳಿದ್ದು. ನಾನೆಲ್ಲ ಹೇಳಿದೆ. ಆಮೇಲೆ ಬೆಂಗಳೂರಿಗೆ ಹೋಗಿ ನಾನ್ ಯಾರು ಏನ್ ಹೇಳಿದ್ರು ಅಂತ ಕೇಳ್ತೇನಿಲ್ಲ ನಿನ್ಗೆ. ಮತ್ತೆ ಯಾಕೆ ಮಗಳದೆ? ನಂಗೆ ಆಚಾರ ಕೆಟ್ಟು. ಇನ್ನೊಂದ್ ಕಿತ ನಾನ್ ಕೇಳ್ದೆ, ನೀನೇನಾದ್ರೂ ಹೇಳ್ದೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಮ್ಮ ಪ್ರಾಣ ಕೇಳಾಗೈತೆ, ನಾನೇನು ಹೇಳಕ್ಕೆ ಇಲ್ಲ. ಯಾರು? ಯಾಕೆ ಫೋನಾಗೆ ರಾವ್ಗೆ ಬುಸ್ಕೊಟ್ಟಾಯ್ತಾ? ಅವನಯ್ಯ ಅಮೆರಿಕದಿಂದ. ಆಮೇಲೆ ಗಂಡನ ನನ್ಗೆ ಇರ್ಬೇಕು ತಾತ. ಯಾರು? ಚಿಕ್ಕಮ್ಮರ, ಅಡ್ಬಿದ್ದ ಚಿಕ್ಕಮ್ಮರ. ಏನು ನಾಳಿಕೆ ಬರ್ತಾ ಇದ್ದೀರಾ? ವಿಮಾನದಾಗ ಬರ್ತಾ ಇದ್ದೀರಾ? ಏನು ಕಾರ್ ಕಳಿಸ್ಬೇಕಾ? ಕಳ್ಸೋಕ್ ಹೇಳ್ತೀನಿ ಬಿಡಿ. ಇಕ್ಬಿಡ್ಲಾ? ಎಲ್ಲಿ ಬರ್ತಾ ಇದ್ದೀರಾ? ಈಸಿಯನ ಹೊಡಿಯರ್ ಹೇಳಕ್ಕೆ. ನನ್ ಕೆನ್ನೆಗ್ ಬರ್ಸಿ ಬಾಳೆಕಾಯಿ ಬಜ್ಜಿ ಮಾಡವ್ರೆ, ನಿನ್ ಕೆನ್ನೆಗ್ ಬರ್ಸಿ ಸೋರೆಕಾಯಿ ಬಣ್ಣ ಮಾಡ್ಬಿಡ್ತಾರೆ. ಅವ್ರು ಕೇಳ್ದೆ ಏನು ಹೇಳ್ಬಾರ್ದು ಅಂತ ನನ್ ಕೆನ್ನೆಗ್ ಬರ್ಸಿದ್ ನೋಡ್ಲಿಲ್ಲ. ಒಡಗಿರ್ ಕೇಳ್ದೆ ಏನು ಹೇಳ್ಬಾರ್ದು. ಲೆಕ್ಕಾಚಾರ ಹೊಡಿಯ, ಆ ಬೀರನ್ ಮಗಳಿಗೆ ಸಾಲಾಗಿ ಸೇರಿಸ್ಬೇಕು ಅಂತ 2,000 ರೂಪಾಯಿ ಕೇಳಿದ್ದ, ಕೊಟ್ಟೆ ಇಲ್ಲ? ಹೊಟ್ಟೆ ಹೊಡಿಯ. ಇವನೇನೋ ಗಾಡಿಯ ಬದಲಾಯಿಸ್ಬೇಕು ಅಂತಿದ್ದ. ಅಯ್ಯೋ, ಗಾಡಿ ಅಲ್ಲ, ಬರೀ ಆಯಿಲ್ ಅಷ್ಟೇ. ಮೊನ್ನೆ ತಾನೇ ಬದಲಾಯಿಸಂಗಿತ್ತಲ್ಲ. ಅಲ್ಲ ಒಡೆಯ, ನಮ್ ಗಾಡಿ ಇಂಜಿನ್ ಆಯಿಲ್ ಒಸಿ ಜಾಸ್ತಿ ಕುಡಿತದೆ. ಹೌದು ಹೊಡಿಯ, ಇವನ್ ಇಂಜಿನ್ ಹೆಚ್ಚಿಗೆನೆ ಕುಡಿತದೆ. ಚಿಕ್ಕಯ್ಯ, ಏನು ಮುನಿಸ್ಕೊಂಡು ಮಕ್ಕಳು ಆ ಕಡೆ ತಿರ್ಸ್ಕೊಂಡು ನಿಂತಿದ್ಯಲ್ಲ, ಬಾ, ಗುರುವಾರ ನೆನ್ಗೆ ಆಗೋಯ್ತು. ನಾನೇನ್ ಮುನಿಸ್ಕೊಂಡಿಲ್ಲ, ಚೆನ್ನಾಗೇ ಇದೀನಿ. ನೀನು ಒಬ್ಬ ಸಂದಾಗಿದ್ರೆ ಆಯ್ತಾ? ನಾವೆಲ್ಲ ಸಂದಾಗಿರ್ಬೇಡವಾ? ನಿಮ್ಗೇನಾಯ್ತು ಒಡೆಯ? ನಿಲ್ಲು, ಇದನ್ನೆಲ್ಲ ತಿಂದ್ರೆ ನಾನ್ ಚೆನ್ನಾಗಿರ್ತೀನ? ಯಾಕೋ ಇದೆಲ್ಲ ಮಾಡಿದ್ದು? ಚಿಕ್ಕಮ್ಮರ್ಗೆ ಇಷ್ಟ ಅಂತ ನಾನೇ ಮಾಡಿದ್ದು. ರುಚಿ ನೋಡಿ ಒಡೆಯ. ಬೆಪ್ಪಡದೆ ಚಿಕ್ಕಮ್ಮರು ಅಮೆರಿಕದಾಗೆ, ಅಲ್ಲಿ ಪಾರ್ಸಲ್ ಮಾಡಕ್ ಆಯ್ತದ? ಏನ್ಲ ಇದು? ಸ್ಪೆಷಲ್ ಮೈಸೂರ್ ಪಾಕು ನನ್ ತುಪ್ಪ ಹಾಕಿ ಹಸು ಮಾಡಿದ್ದು. ನಿನ್ ತುಪ್ಪನ? ಅಲ್ಲಲ್ಲ, ಹಸು ತುಪ್ಪ ಹಾಕಿ ನಾನೇ ಮಾಡಿದ್ದು. ನಿನಗೆ ಯಾರಲ್ಲ ಮಾಡು ಅಂತ ಹೇಳಿದ್ದು? ಅಬ್ಬಾ, ಕೇಳಿದ ಹೇಳ್ತೀನಿ. ಚಿಕ್ಕಮ್ಮರ್ಗೆ ಮೈಸೂರ್ ಪಾಕು ಬೋ ಇಷ್ಟ ಅಂತ ಇವರೇ ಹೇಳಿದ್ದು.
ನಾನು ಯಾವಾಗ್ಲೂ ಹೇಳ್ದೆ 6 ತಿಂಗಳ ಹಿಂದೆ. ಚಿಕ್ಕಮ್ಮನವ್ರಿಗೆ ಮೈಸೂರು ಪಾಕ್ ಇಷ್ಟನಾ ಅಂತ ನೀನ್ ಕೇಳ್ದೆ, ಅದಕ್ಕೆ ಹೌದು ಅಂತ ಹೇಳ್ದೆ. ಧ್ಯಾನ ಹೇಳ್ದಾಗ ಮಾತ್ರ ಹೇಳ್ಬೇಕು. ಯಾವತ್ತ ಇಲ್ದಿರೋ ಚಿಕ್ಕಮ್ಮನ ಮೇಲೆ ಅಕ್ರೆ ಪ್ರೀತಿ ಇವತ್ತು ಹೆಂಗ್ಲ ಬಂತು? ಹಬ್ಬ ಹೇಳ್ಬಿಟ್ರಾ? ಹೇಳ್ಬಿಡ್ತೀನಿ. ಚಿಕ್ಕಮ್ಮವ್ರು ಬರೋ ದಿವಸ ತಾನೆ ಅವ್ರಿಗೆ ಇಷ್ಟವತ್ತಿನ ದಿನ ಎಲ್ಲ ಮಾಡ್ಬೇಕು. ಏನ್ಲ ಏನೇನೋ ಮಾತಾಡ್ತಿದ್ಯಲ್ಲೋ? ಏನೇನೋ ಮಾತಾಡ್ಬಾರ್ದು ಅಂತಾನೆ ಬೋ ಹುಷಾರಾಗಿವ್ನಿ. ಚಿಕ್ಕಮ್ಮವ್ರು ಫೋನ್ ಮಾಡಿದ್ರಲ್ಲ, ನೀವ್ ಕೇಳ್ದೆ ನಾನು ಹೇಳದ್ನಾ? ಚಿಕ್ಕಮ್ಮ ಫೋನ್ ಮಾಡಿದ್ರ? ಅಬ್ಬಬ್ಬ ಕೇಳ್ಬಿಟ್ರ? ಧೈರ್ಯವಾಗಿ ಹೇಳ್ಬಿಡ್ತೀನಿ. ಹ್ಞೂ ಒಡಿಯ, ಫೋನ್ ಬಂದಿತ್ತು. ಯಾವಾಗ ಬಂದಿತ್ತು? ನೆನ್ನೆಯ. ನಿನ್ನೆ ಯಾಕೋ ಹೇಳಿಲ್ಲ? ಒಡೆಯರ್ ನೆನ್ನೆ ಕೇಳಲಿಲ್ವಲ್ಲ? ಯಾವಾಗ ಬರ್ತಾರಂತೋ? ಇವತ್ತಯ್ಯ. ಯಾತ್ರ ಬರ್ತಾರಂತೆ? ಒಡೆಯರ್ ಕೇಳಲಿಲ್ವಲ್ಲ? ಹೌದೌದು, ಗಾಡಿ ಕಳಿಸ್ಬೇಕಂತೆ ಒಡೆಯ. ಎಲ್ಲ ಕಳಿಸ್ಬೇಕಪ್ಪ ಗಾಡಿನ? ಒಡೆಯರ್ ಕೇಳಲಿಲ್ವಲ್ಲ? ಕೇಳ್ದಾಗ ಹೇಳಿದ್ರು ಬರುತ್ತಾರೆ, ಕೇಳ್ದಾಗ ಹೇಳಿದ್ರು ಬರುತ್ತಾರೆ. ಲೆಕ್ಕಾಚಾರ ಮಗ ಬೊಂಬಾಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ತಾನೇ ಬರೋದು? ಡ್ರೈವರ್, ಬೆಂಗಳೂರು ಒಂದು ಕಾರ್ ತಗೊಂಡು ಹೋಗು. ಸರಿ ಚಿಕ್ಕಯ್ಯ. ಒಡಿಯ, ವಿಮಾನದಾಗ ಬರೋ ಬದಲು ರೈಲ್ನಾಗ ಬಂದ್ಬಿಟ್ರೆ? ನೀನ್ ಕಳ್ಳ ಬುದ್ಧಿಮಂತ. ಲೆಕ್ಕಾಚಾರ ರೈಲ್ವೆ ಸ್ಟೇಷನ್ ಹೌದು. ಮಗ ಅಮೆರಿಕ ಅಂತಿಂತ ಇಲ್ಲಿ ಗಂಟ ಬಂದು ನಿಂತ್ಕೊಂಡಲ್ಲಿ ಮಂಡ್ಯದಲ್ಲ ಎಳೆದ್ಬಿಟ್ರೆ? ಮಂಡ್ಯಕ್ಕೆ ಒಂದು ಗಾಡಿ ಕಳ್ಸು. ಒಡಿಯ, ಮದ್ದೂರ್ನಾಗ ಹಿಡಿದ್ಬಿಟ್ರೆ? ಚಿಕ್ಕಯ್ಯ, ವಿಮಾನ ರೈಲು ಬೇಡ ಅಂತ ಬಸ್ನಾಗ ಬಂದ್ಬಿಟ್ರೆ? ವಿದೇಶದಾಗ ಓದಿರೋ ಹುಡುಗಿ ಬಸ್ಸಾಗ ಬರ್ತದ? ಹಂಗಲ್ಲ ಚಿಕ್ಕಯ್ಯ, ಊರಲ್ಲಿ ಅಡಾಡಿ ಬಹುದಿನ ಆಗಿದೆ ಅಂತ ಬಸ್ನಾಗ ಬಂದ್ಬಿಟ್ರೆ ಏನ್ ಮಾಡುದು? ಹಂಗಂತೀರ? ಮಗ ಬರಕ್ಕಿಂತ ಮುಂಚೆ ಗುಡಿಗೆ ಹೋಗಿ ಅರ್ಚನೆ ಮಾಡ್ಕೊಂಡ್ ಬರುವ. ಗಾಡಿ ತೆಗಿ. ಎಲ್ಲಿದೆ ಗಾಡಿ? ಎಲ್ಲ ಹೊಂಟೋಯ್ತೇನ? ಅಲ್ಲಿ ನಿಂತದಲ್ಲೋ. ಎತ್ತಿನ ಗಾಡಿಯ? ಗಾಡಿಗೆ ಎತ್ಕಟ್ಟು ನಡಿ ಬರ್ನೆ. ಚಿಕ್ಕ ಲಕ್ಷ ಲಕ್ಷ ಕೊಟ್ಟು ಲಕ್ಷವಾದ ಕಾರ್ ತಗೊಂಡ್ರು ಲಕ್ಷಕ್ ಅಂತ ಈ ಗಾಡಿಲಿ ಹೋಗೋದ್ ಮದ್ವೆ ಬೇರೆ ಕಣ್ಣ. ಹೌದೌದು, ಹಳ್ಳ ಕೊಳ್ಳದಲ್ಲಿ ಎತ್ತಾಕಿ ಹುಡುಕಿ ಸೊಂಟ ಗಿಂಟಲ್ಲ ಪದ ಹೇಳ್ತಾ ಇದೆ ಒಡಿಯ. ನೀನು ಕಂಡ್ಕೊಂಡ್ಬಿಟ್ಟೆ ಸುಖವ. ಇದ್ರ ಮೈವೇ ನಿನ್ಗೆಲ್ಲ ಗೊತ್ತು? ಪೆಟ್ರೋಲ್ ಆದ್ರೆ ಕಾರ್ ನಿಂತೋಯ್ತದೆ, ಪಂಚರ್ ಆದ್ರೆ ಕಾರ್ ನಿಂತೋಯ್ತದೆ, ನಮ್ಮ ಎತ್ತಿನ ಗಾಡಿ ನಿಲ್ತದ? ಅಲ್ಲಿ ನೋಡಿ, ಪಂಚರ್ ಆಗಿ ನಿಂತಿದೆ ಗಾಡಿ. ಎಲ್ಲ ಇವನ ನಮ್ ಕಾರ್ ಇದ್ದಂಗೈತಲ್ಲೋ. ನಮ್ದೇಯ. ಹೌ ಹೌ ಹೌ. ನಡಿ ನಡಿ, ನಮ್ ಕೂಸೇನಾದ್ರೆ ಬಂದೈತ ನೋಡ್ಬಿಡು. ಏನಾಯ್ತು ನಿನ್ಗೆ? ನನಗೇನಾಗಿಲ್ಲ, ಚೆನ್ನಾಗಿದ್ದೀನಿ. ಚಕ್ರ ಪಂಚರ್ ಆಗೈತೆ. ಪಂಚರ್ ಹಾಕ್ಸ್ಕೊಂಡು ಬಿರ್ಬಿರ್ನೆ ಹೋಗತ್ತಾನೆ. ಚಕ್ರ ಪಂಚರ್ ಆಗಿ 1 ವಾರ ಆಯ್ತಲ್ಲ. ಅಯ್ಯೋ, ಇನ್ನೊಂದಾಕು. ಒಡೆಯರೆ, ಇನ್ನೊಂದು ಗಾಡಿ ಬರ್ತಾ ಇದೆ ಪಂಚರ್ ಆಗೋಕೆ. ಇದು ಯಾವ್ದಾ? ಇದು ಡಕೋಟಾ ಬಂಡಿ ಒಳ್ಳೆ ಬಿರುಗಾಳಿ ಬಂದಂಗ್ ಬರ್ತಾಯ್ತೆ. ಇದು ಬೆಂಗಳೂರು ಏರ್ಪೋರ್ಟ್ ಇಂದ ಬರ್ತಾ ಇರೋ ಗಾಡಿ. ಏರ್ಪಾಟ ಬರ ಚಿಕ್ಕ. ನಡಿ ನೋಡಿ. ಹೊರಗಡೆ ಬನ್ನಿ. ಐ ಸೆಡ್ ಕಮ್ ಔಟ್. ಏನ್ ಅನ್ಕೊಂಡಿದ್ದೀರಾ? ಫಾರಿನ್ ಅಲ್ಲಿ ಓದಿ 4 ವರ್ಷ ಬಿಟ್ಕೊಂಡು ಬರ್ತಿದ್ದೀನಿ. ಏರ್ಪೋರ್ಟ್ ಕಾರ್ ಕಳಿಸ್ಬೇಕು ಅನ್ನೋ ಬುದ್ಧಿ ಇಲ್ವಾ? ನಿಮ್ ಮಗಳ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇಲ್ವಾ? ಅಕ್ರೆ ಇಲ್ವಾ? ವಾಟ್ ಡು ಯು ಥಿಂಕ್ ಆಫ್ ಯೋರ್ ಸೆಲ್ಫ್? ಯು ಹ್ಯಾವ್ ನೋ ಸೆನ್ಸ್. ಐ ಹೇಟ್ ಯು. ಬಂದ್ರ ಈ ನನ್ ಮಗ ಮಾಡಿದ ಕೆಲಸ. ಮಗ ಕೋಪ ಮಾಡ್ಕೊಂಡು ಕೂತೈತೆ. ಎಲ್ರು ಹೋಗಿ ಕ್ಷಮೆ ಕೇಳಿ. ಒಡಿಯ, ಚಿಕ್ಕಮ್ಮವ್ರು ಈ ದೇಶದಾಗ ತಾನು ಓದಿರೋದು. ಕನ್ನಡದಾಗ ಹೆಂಗ್ ಕ್ಷಮೆ ಕೇಳೋದು? ನಮ್ಗೆ ಯಾರಿಗೂ ಇಂಗ್ಲಿಷ್ ಪೀಸ್ ಬರಕಿಲ್ವೇ? ಅದು ಸರಿ ಕಣ್ಲ.
ಪಡ್ಕಂಡೆ ಒಂದ್ 4 ಅಕ್ಷರ ಕಲ್ತ್ಕೊಳ್ಳ ಅಂತ ತಲೆಗಿದ್ದೇ ಇಲ್ಲ ಹತ್ತದೆ. ತಲೆಯಲ್ಲಿ ವಿದ್ಯೆ ಅದ್ದೆ ಏನಿಲ್ಲ. ನಾನ್ ಓದ್ರೆ ನಿಮ್ಮನ್ ಯಾರು ನೋಡ್ಕೋತಾರೆ? ಅದಕ್ಕೆ ಓದಿಲ್ಲ, ಇಲ್ದಿದ್ರೆ ಓದಿ ನುಂಗಾಕ್ಬಿಡ್ತಿದ್ದೆ. ನುಂಗಾಕ್ಬಿಡ್ತಿದ್ದೆ. ಒತ್ತಗ್ 3 ಮುದ್ಯ, ತಲೆ ಒಳಗೆ ಜೇಡಿ ಮಣ್ಣು ತುಂಬೈತೆ. ಚಿಕ್ಕ ಮಗ ಅಮೆರಿಕಾದಿಂದ ಬಂದ ತಕ್ಷಣ ತಿರುಪತಿ ಗುಂಡೋಡಿಸ್ಬೇಕು ಅಂತ ಜಪ್ತಿ ಐತೆ ತಾನೆ? ಐತೆ. ತಿರುಪತಿ ತಾನೆ ಗುಂಡೋಡ್ಸ್ತಾ ಹೋಗ್ಬಿಡಿ. ಇವನ್ ಯಾರನ್ನ ಇವನು ಗುಂಡೋಡ್ಸ್ ಕರ್ಕೊಂಡ್ ಬಂದಿದ್ದೀರಾ? ತಿರುಪತಿ ಒಡೆಯ. ತಿರುಪತಿಯ? ಇವನಿಗೆ ಯಾಕೆ ಗುಂಡೋಡಿಸಿದ್ರಿ? ದೇಶದಿಂದ ಓದ್ ಮುಗಿಸ್ಕೊಂಡ್ ಬಂದವ್ರೆ, ತಿರುಪತಿಗೆ ಗುಂಡೋಡಿಸ್ಬೇಕಂದ್ರಲ್ಲ, ಅದಕ್ಕೆ ತಿರುಪತಿಗೆ ಗುಂಡೋಡಿಸ್ಕೊಂಡ್ ಬಂದ್ಬಿಟ್ಟೆ ಒಡೆಯ. ಚಿಕ್ಕ ಮಗ ಹಿಂಗ್ ನಗ್ನಗ್ತಾ ಇದ್ರೆ ಬಹು ಸಂತೋಷ ಕಾಣ್ಲ. ಒಡೆಯ, ಈಗ್ಲಾರು ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಿರಾ? ಇವನಿಗೊಂದ್ ಗತಿ ಕಾಣಿಸ್. ಲೆಕ್ಕಾಚಾರ ಅಲ್ಕಳ್ಳ ಅಮಾವಾಸ್ಯೆ. ತಿರುಪತಿಗೆ ಹೋಗಿ ತಿಮ್ಮಪ್ಪನ ಸಂದಲ್ಲಿ ಗುಂಡೋಡ್ಸ್ಕೋಬೇಕು ಅಂತ ಒಡೆಯರ್ ಅರ್ಕೆ ಹೊತ್ಕೊಂಡ್ರೆ ಈ ತಿರುಪತಿಗೆ ಗುಂಡೋಡ್ಸೋದು ನನ್ ಮಗನ್ ತಂದು. ಅಲ್ಲಲೇ ಕಂಚಿ ಕಾಮಾಕ್ಷಿ ಗುಂಡೋಡ್ಸು ಅಂದ್ರೆ ಗುಮಾಸ್ತನ ಮಗಳ ಕಾಮಾಕ್ಷಿ ಗುಂಡೋಡ್ಸ್ತ್ಯಾ? ಊಟಾಕಿದ್ ಹುಲಿಯಂಗ್ ಓಡಾಡಿಯಾ? ಸುಮ್ಕಿರಮ್ಮಿ, ಈ ಅಮಾವಾಸ್ಯನ ಇಡ್ಲಿ ತಗೊಂಬ ಅಂತೇಳಿ 8 ಗಂಟೆ ಆಯ್ತು. ಆ ಸಮಯ ಪತ್ತೇನೇ ಇಲ್ಲ. ಯಾರ ಮುಂದೆ ಈ ಅಂತ ಅಳ್ಕಿರ್ಕೊಂಡು ಕೂತವನು. ಕಾಮುಗಿ ಮುಂದೆ ಕಾಲ್ ಮುರ್ದಾಕ್ಬಿಡ್ತೀನಿ ಕತ್ತೆ ನನ್ ಮಗನೆ. ಎಲ್ಲಲ್ಲ ಇಡ್ಲಿ? ಎಲ್ಲಿಡ್ಲಿ? ಎಲ್ಲಲ್ಲ ಇಡ್ಲಿ? ಎಲ್ಲಿಡ್ಲಿ? ಎಲ್ಲಲ್ಲ ಇಡ್ಲಿ? ಎಲ್ಲಿಡ್ಲಿ? ಪೆದ್ದು ಮುಂಡೆ ಮಗನೇ, ಇಡ್ಲಿ ಎಲ್ಲಲ್ಲ? ಗಾಡಿಲಿ ಇಡ್ಲಿ. ಸಾಂಬಾರ್ಲ ಬಿಸಿರಲ್ಲ. ಈಟ್ ಇಡ್ಲಿ ಯಾಕ್ಲ ತಂದೆ? 500 ರೂಪಾಯಿ ಈಟಯ್ಯ ಬರೋದು. ಅಯ್ಯ 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 ಅಯ್ಯ. ಏಯ್, 500 ರೂಪಾಯಿಗೆ ಇಡ್ಲಿ ತಗೊಂಬ ಅಂತ ಯಾವ ಮುಟ್ಟಾಳ ನನ್ ಮಗ ಕಳ್ಳ ಹೇಳಿದ್ದು? ನೀನೆ ನಾನೆಲ್ಲ ಹೇಳ್ದೆ. ನೀನ್ ಎಷ್ಟು ದುಡ್ಡು ಕೊಟ್ಟೆ? 500. ಏನ್ ತರ ಕೇಳಿದೆ? ಇಡ್ಲಿಯ? ತಂದಿದ್ದೀನಲ್ಲ. ಅಯ್ಯೋ ಪೆದ್ದು ಮುಂಡೆ ಮಗನೇ, ಈ ಜನ್ಮದಾಗ ನಿಂಗೆ ಬುದ್ಧಿ ಬರಕ್ಕಿಲ್ಲ. ಹೊಟ್ಟೆ ಬೇರೆ ಚುರ್ರ್ ಅಂತೈತೆ. ಎಲ್ಲೆಲ್ಲ ಸಾಂಬಾರು, ಎಲ್ಲೆಲ್ಲ ಚಟ್ನಿ. ತರ್ಲಿಲ್ಲ. ಯಾಕ್ಲಾ? ನೀನ್ ಬರೀ ಇಡ್ಲಿ ತಾನೆ ತರ ಕೇಳಿದ್ದು. ಕೇಳ್ದೆ ಇದ್ರು ಸಾಂಬಾರು ಚಟ್ನಿ ಕೊಡ್ತಿದ್ರು ಕಣ್ಲಾ. ಪಾಪ ಬಟ್ಟ ಕೊಟ್ಟ, ನಾನೇ ಬೇಡಪ್ಪ ಅಂದೆ. ಬರ್ಸಿ ನನ್ ಮಗನೇ. ಏಯ್, ನಿನ್ನ ಅಟ್ಟಿ ದೋಚೆಗೆ ಆಳ್ ಬಿದ್ದೋಗ. ನನ್ನ ಅಟ್ಟಿಯಾಗಿ ಜಾಗ ಇಲ್ಲ. ನೀನ್ ಇವ್ನ್ ಮಾಡಿದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ. ಇವನ್ ಕೂಟನೆ ಹೊಟ್ಟೋಗ್ತೀನಿ. ಸಾಕು ಸಾಕು, ನಿಮ್ಮ ಪ್ರೇಮ ಕತೆ ಕೇಳಕ್ಕೆ ನಾನ್ ತಯಾರಿಲ್ಲ. ಲೇ ಅಮಾವಾಸ್ಯೆ, ನೀನು ಬುದ್ಧಿವಂತ ಅಂತ ತೋರಿಸ್ಲಾ? ಅವತ್ತೇ ಹಳ್ಳಿ ಜನಗಳ ಮುಂದೆ ನನ್ನ ಮಗಳ ನೀನು ಕೊಟ್ಟು ಭರ್ಜರಿ ಮದುವೆ ಮಾಡಿಸ್ತೀನಿ. ಅಯ್ಯ, ಮುಂದಿನ ಅಮಾವಾಸ್ಯೆ ಒಳಗೆ ಈ ಅಮಾವಾಸ್ಯೆ ಕರಮತ್ತೇನು ಅಂತ ನೋಡಿ. ಅಲ್ಲಿ ಗಂಟ ನನ್ನ ಅಟ್ಟಿಯಿಂದ ಆಚೆಗೆ ನಡಿ. ಅಟ್ಟಿ ಬಿಟ್ಟು ಹೋಗಿದ್ಯಾ? ನನ್ನ ಮುಟ್ಟು ಹಾಕು ನಿನ್ಗಿಲ್ಲ. ಕಾಮು ಡೌ ಡೌ. ಕಾಮು ಬೌ ಬೌ. ಅವ್ರು ನಿಮ್ಮ ಅಜ್ಜಿ ತಾನೆ? ಹೌದು. ಮಾನ ಮರ್ಯಾದೆ ಅಂತ ಗಂಡು ಬಿರಿಯಾಗಿ ಜೂಜಾಡ್ತಾವಳೆ. ನಾಚಿಕೆಟ್ಟು. ಏಯ್, ಯಾರು ಅದು ಬಫೋನ್? ಪಕ್ಕಕ್ಕೆ ಹೋಗು. ಹೇ ಬಾರು, ನಾನು ನಂಜುಂಡ್ ಮಾವ. ಗುರು ಸಿಗ್ಲಿಲ್ವಾ? ಹೇ ಚಿಕ್ಕ ಮಾವ, ಏನಿದ್ ನಿನ್ ವೇಷ? ಹುಲಿವೇಷ. ಓಸಿ ಮುಚ್ಕೋತೀಯಾ? ಬಾರು, ನೋ, ನೀನು ಪಾರಿನಿಂದ ಬಂದವಳು. ಇದು ಹಳ್ಳಿ ಕೊಂಪೆ, ನಿನ್ ತಕ್ಕಂಗಿರ್ಬೇಕಲ್ವಾ? ಅದಕ್ಕೆ ಏಸ. ಹೆಂಗದೆ? ಸೂಪರ್ ಆಗಿದೆ ಮಾವ. ಮಾವ ಮಾವ, ನಿನಗ್ ಬೊಂಬಾಯಿ ಮಿಠಾಯಿ ಗೊತ್ತಾ? ಓ, ಗೊತ್ತು ಗೊತ್ತು. ಒಂದ್ ಉದ್ದನೆ ದೊಡ್ಡಗೆ ದುಂಡು ಸುತ್ತಬಿಟ್ಟು
ಮ್ಯಾಲೊಂದ್ ಗೊಂಬೆ ಕೂರ್ಸ್ಕೊಂಡ್ಬಿಟ್ಟು ಜಿಂಗ್ ಚಕ ಅಂತ ಹೆಗಲ್ ಮೇಲೆ ಹೊತ್ಕೊಂಡ್ಬರ್ತಾರಲ್ಲ ಅತ್ತಾನೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಈ ವೇಷಕ್ಕೆ ಅದನ್ನ ಕೈಲಿ ಹಿಡ್ಕೊಂಡ್ ಬಂದ್ರೆ ಇನ್ನು ಸೂಪರ್ ಆಗಿರುತ್ತೆ ಅಲೋ ಚಿಕ್ಕಯ್ಯ. ಬೊಂಬಾಟಾಗಿರ್ತದೆ. ಹೇಗೆ ಸರ್ಕಸ್ ಅಲ್ಲಿರೋ ಬಫೂನ್ ತರ ಇದೆಯಾ. ಜಾಗ ಬಿಡು ಮಾವ. ಬಾ ಚಿಕ್ಕಯ್ಯ. ಕುಡಿಬೇಡಿ. ನೀನ್ ಇಷ್ಟೊತ್ತಾದ್ರೂ ಹಾಲು ತಂದ್ಕೊಡ್ಲಿಲ್ಲ, ಅದಕ್ಕೆ ನಾನೇ ಕುಡಿಯೋಣ ಅಂತ ಬಂದೆ. ಇದು ಚಿಕ್ಕಯ್ಯವ್ರಿಗೆ ಅಂತಿಟ್ಟಿರ ಹಾಲು, ನೀವು ಕುಡಿಬಾರ್ದು. ನನಗ್ ಗೊತ್ತು. ಹೆಂಗ್ ಗೊತ್ತು? ಅದೇ ನೀನೇ ಇವಾಗ ಹೇಳಿದ್ಯಲ್ಲ. ನಿಮ್ಗೆ ಬೋರ್ಮಿಟಾಗೆ ಹಾಲು ಹಾಕಿ ಕೊಡ್ತೀನಿ. ಹಾಲಿಗೆ ಬೋರ್ಮಿಟ್ ಹಾಕಿ ಕಲಿಸ್ಕೊಡ್ತೀನಿ. ನನಗ್ ಬೋರ್ಮಿಟ ಹಾಲು ಏನು ಬೇಡ. ಮೊದ್ಲಿದನ್ ತಗೊಂಡ್ ಹೋಗಿ ಚಿಕ್ಕಯ್ಯನ ಕೊಡು. ಯಾರ್ಗ ಹೇಳು? ದೊಡ್ಡಯ್ಯವ್ರಿಗೆ. ಚಿಕ್ಕಯ್ಯಂಗೆ. ಚಿಕ್ಕಯ್ಯ. ಅಯ್ಯೋ, ಸಕ್ಕರೆ ಪಟ್ಟದಾಗಿದ್ರು ಸಕ್ಕರೆ ತಿನ್ನಂಗಿಲ್ಲ, ಭತ್ತದ ಕಣ್ದಾಗಿದ್ರು ಅನ್ನ ಉಣ್ಣಂಗಿಲ್ಲ. ಸಪ್ಪೆ ಅಂಬ್ಲಿ, ಸಪ್ಪೆ ಹಾಲು. ವೆಂಕಟೇಶ, ಏನು ಕಾಯಿಲೆ ಕೊಟ್ಟಿಲ್ಲಪ್ಪ. ಅಮ್ಮ ಬರಲಿ. ಯಾರಿಗ್ಲಾಯ್ತು? ಚಿಕ್ಕಯ್ಯನ್ಗೆ ಒಡೆಯ. ಚಿಕ್ಕಯ್ಯನ್ಗ ಕೊಡಲಿ. ಒಂದಿನ ಸಕ್ಕರೆ ಹಾಲು ಕುಡಿದು ಬಿಡ್ತೀನಿ. ಅಯ್ಯಯ್ಯೋ, ಇದು ಸಪ್ಪೆ ಅಲ್ಲೋ. ನೀವು ಕುಡಿಯಕ್ ಮುಂಚೆ ಕೇಳಿದ್ರೆ ಹೇಳ್ತಾ ಇದ್ನಲ್ಲ. ಕುಡ್ದಾಯ್ತಲ್ಲ ಬೊಗಳು. ನೀವ್ ಯಾವತ್ತಿನಿಂದ ಹಾಲಿಗೆ ಸಕ್ಕರೆ ಇಲ್ದೆ ಕುಡಿತಾ ಇದ್ದೀರಾ, ಚಿಕ್ಕಯ್ಯನು ಕೂಡ ಆವತ್ತಿನಿಂದಾನೆ ಹಾಲಿಗೆ ಸಕ್ಕರೆ ಇಲ್ದೆ ಕುಡಿತಾವ್ರೆ ಒಡೆಯ. ಏನ್ ಲಾಭ ಬೊಗಳ್ತಿದ್ಯಾ? ನಮ್ ತಾಯಿ ಸತ್ವಲ್ಲ ಒಡೆಯ. ಹೆಂಗೆ ಏನಮ್ಮಿ ಇದು? ಹಾರ, ಅಲಂಕಾರ, ಕತ್ನಲ್ಲಿ ಹರ್ಷಣದ ಕೊಂಬು, ಪಕ್ಕದಲ್ಲಿ ಕರಿ ಚೊಂಬು. ಏ ಮಾವ, ಮರ್ವದೆ ಕರಿಯ ಪರ್ಯ ಅಂತಂದ್ರೆ ಕಟ್ಟಿರೋದು ಕಳ್ಸ್ಕೊಂಡ್ಬಿಟ್ಟೆನು. ಏನ್ ಲಾಡಿಯ? ಅಲ್ಲ, ತಾಳಿಯ. ಈಗ ನಾನ್ ನಿನ್ನ ಅಳಿಯ. ಅಳಿಯನ? ಇಲ್ಲ, ನಿನ್ನ ಮಗಳ ಗಂಡ. ಬೇವರ್ಸಿ ನನ್ನ ಮಗನೇ. ಲೇ ಅಮಾವಾಸ್ಯೆ, ಬುದ್ಧಿವಂತ ಅಂತ ಸಾಬೀತ್ ಮಾಡುತ್ತಂದ್ರೆ ನನ್ ಮಗಳನ್ನ ಮಳ್ ಮಾಡಿ ಲಗ್ನ ಮಾಡ್ಕೊಂಡು ದೊಡ್ಡ ಕೆಲಸ ಮಾಡಿದ್ಯಲ್ಲೋ. ಹೆಂಗ್ ಮಾವ ದೊಡ್ಡ ಕೆಲ್ಸ? ನೀನೇ ಮದ್ವೆ ಮಾಡಿದ್ರೆ ಚಪ್ರ ಹಾಕಿಸ್ತಾ ಇದ್ದೆ, ವಾಲಕದವ್ರನ್ನ ಕರೆಸ್ತಾ ಇದ್ದೆ, ಊರವ್ರಿಗೆಲ್ಲ ಊಟ ಹಾಕ್ಸಿ ಸಾಲ್ಗಾರನಾಗ್ತಾ ಇದ್ದೆ. ಈಗ ನೋಡು, ತಾಳಿ ಖರ್ಚು ಇಲ್ಲದಂಗೆ ಅರಿಶಿನ ಕೊಂಬು ನಾನೇ ಕಟ್ಬಿಟ್ಟು ಮದ್ವೆ ಮಾಡ್ಕೊಂಡ್ ಬಂದಿವ್ನಿ. ಈಗ್ಲಾದ್ರೂ ನಾನ್ ಬುದ್ಧಿವಂತ ದಡ್ನ ಅಂತ ನೀವೇ ಹೇಳ್ರಲ್ಲ. ಅಮಾವಾಸ್ಯೆ ಶಬಾಷ್, ಈಗ ಒಪ್ಕೊಂಡೆ ನೀ ಬುದ್ಧಿವಂತ ಅಂತ. ಲೆಕ್ಕಾಚಾರ, ನೀನ್ ಇವನ್ನ ಮನೆಯಲ್ಲಿ ಮಾಡ್ಕೊಂಡ್ಬಿಡು. ಹೆಂಗಿದ್ರು ನೀವಿಬ್ರು ಒಡೆ ಮನೆ ಕೆಲ್ಸಕ್ಕೆ ಹೋಯ್ತೀರಾ, ಇನ್ ಮನೆ ಕಾಯ್ಕೊಂಡು ಬಿದ್ದಿರ್ತಾನೆ ಬಿಡು. ಅಷ್ಟೇ ಅಲ್ಲ, ಶೋಭನದ ಖರ್ಚು ಮಿಕ್ಕಿಸ್ತೀನಿ. ಅದ ಹೆಂಗಪ್ಪ ಮಿಕ್ಕಸ್ತೀಯ? ಇವತ್ತು ಹುಣ್ಣಿಮೆ ಅಲ್ವಾ, ಬೆಳೆದಿಂಗಳನಾಗೆ ಈ ಅಮಾವಾಸ್ಯೆ ರಾಗಿ ಹೊಲ್ದಾಗೆ ಪಾಮು ಜೊತೆ ಶೋಭನನು ಮುಗಿಸ್ಬಿಡ್ತಾನೆ. ಮಾವನ್ಗೆ ಇನ್ನೊಂದ್ ಖರ್ಚು ಉಳಿಸ್ಬಿಡ್ತಾನೆ. ಉಳಿತದೆ ಖರ್ಚು ಉಳಿತದೆ. ಹತ್ತಳ್ಳಿನಾಗ ನನ್ ಮರ್ವಾದೆ 3 ಕಾಸು ಆಯ್ತದೆ. ಹೆಂಗಾಯ್ತದೆ? ಟೆಂಟ್ ಸಿನಿಮಾ ನೋಡಕ್ ಬರೋಂಗೆ 10 ಹಳ್ಳಿ ಜನ ಟಿಕೆಟ್ ಇಲ್ದೆ ಪುಕ್ಸಟ್ಟೆ ನಿನ್ ಶೋಭನ ನೋಡಕ್ ಬರ್ತಾರೆ. ಆಗ ನನ್ನ ಮಗಳು ಮರುವುದೇ 3 ಕಾಸು ಆಯ್ತದೆ. ಮತ್ತೆ ನನ್ ಶೋಭನ ನಡಿಯಮ್ಮೆ.